ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಮೊಳಕೆ ಬಂದಿರುವ ಆಲೂಗೆಡ್ಡೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕಣ್ಣಿನ ಸಮಸ್ಯೆ, ಆಪ್ಷನ್ ಸಿ ಉತ್ತಮ ಆರೋಗ್ಯ, ಆಪ್ಷನ್ ಡಿ ಫುಡ್ ಪಾಯ್ಸನ್. ಸರಿಯಾದ ಉತ್ತರ ಆಪ್ಷನ್ ಡಿ ಫುಡ್ ಪಾಯ್ಸನ್. ಎರಡನೇ ಪ್ರಶ್ನೆ, ಮಲಗಿದ ತಕ್ಷಣ ನಿದ್ರೆ ಬರಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಮೂರನೇ ಪ್ರಶ್ನೆ, ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಲು ಯಾವ ಎಲೆಯನ್ನು ತಿನ್ನಬೇಕು? ಆಪ್ಷನ್ ಎ ಪುದೀನ ಎಲೆ, ಆಪ್ಷನ್ ಬಿ ಒಂದೆಲಗ ಎಲೆ, ಆಪ್ಷನ್ ಸಿ ತುಳಸಿ ಎಲೆ, ಆಪ್ಷನ್ ಡಿ ಪಪಾಯ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಂದೆಲಗ ಎಲೆ. ನಾಲ್ಕನೇ ಪ್ರಶ್ನೆ, ನಗುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಆಯಾಸ, ಆಪ್ಷನ್ ಸಿ BP, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ BP. ಐದನೇ ಪ್ರಶ್ನೆ, 50 ವರ್ಷವಾದರೂ 20ರಂತೆ ಯಂಗಾಗಿ ಕಾಣಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಸೀಬೆಹಣ್ಣು, ಆಪ್ಷನ್ ಬಿ ಕುರಿಕಾಲು ಸೂಪ್, ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಏನನ್ನು ಸೇವಿಸುವುದರಿಂದ ಮೆದುಳು ಚುರುಕಾಗುತ್ತದೆ? ಆಪ್ಷನ್ ಎ ವಾಲ್ನಟ್, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಒಣದ್ರಾಕ್ಷಿ, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ನಟ್. ಏಳನೇ ಪ್ರಶ್ನೆ, ಕೆಂಪು ಬಣ್ಣದ ಸೀಬೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಚರ್ಮ ಆರೋಗ್ಯ, ಆಪ್ಷನ್ ಬಿ ತೂಕ ನಷ್ಟ, ಆಪ್ಷನ್ ಸಿ ಇಮ್ಯುನಿಟಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ದೇಹದಲ್ಲಿ ಕಬ್ಬಿಣಾಂಶ ಕೊರತೆಯಾದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ತೂಕ ನಷ್ಟ, ಆಪ್ಷನ್ ಬಿ ರಕ್ತಹೀನತೆ, ಆಪ್ಷನ್ ಸಿ BP, ಆಪ್ಷನ್ ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆ. ಒಂಬತ್ತನೇ ಪ್ರಶ್ನೆ, ಅತಿ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಆಪ್ಷನ್ ಎ ಬಾತುಕೋಳಿ, ಆಪ್ಷನ್ ಬಿ ಆಸ್ಟ್ರಿಚ್, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಎಮು. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರಿಚ್. ಇಂದಿನ ಕೊನೆಯ ಪ್ರಶ್ನೆ, ಸಿಹಿಗೆಣಸು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ BP. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.